ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ವಾಣಿಜ್ಯಾತ್ಮಕ ಬೆಳೆಗಳನ್ನು ಬೆಳೆಯೋ ಅಗತ್ಯ ಕೂಡ ಇದೆ. ಈ ನಿಟ್ಟಿನಲ್ಲಿ ಮಾರುಕಟ್ಟೆಯಲ್ಲಿ ಸದಾ ಬೇಡಿಕೆ ಇರುವ ಪುಷ್ಪ ಬೆಳೆಗಳನ್ನು ಆ ನಾಲ್ವರು ಸಹೋದರರು ಬೆಳೆಯುತ್ತಿದ್ದಾರೆ. ಈ ಕೃಷಿಯನ್ನ ಮಾದರಿಯಾಗಿ ಮಾಡ್ತಿದ್ದಾರೆ. ಅವರ ಯಶೋಗಾಥೆಯ ಪರಿಚಯ ಈಗ ನಿಮ್ಮ ಮುಂದೆ. ಗುಲಾಬಿ ಹೂಗಳನ್ನ ಕೊಯ್ಲು ಮಾಡುತ್ತಿರುವ ಇವರೆಲ್ಲ ಕೃಷಿಯನ್ನೇ ಉಸಿರಾಗಿಸಿಕೊಂಡಿರೋ ಕಾಯಕ ಯೋಗಿಗಳು. ಇವರ ಹೆಸರು ರವೀಂದ್ರ, ಸುರೇಂದ್ರ, ಅರವಿಂದ ಮತ್ತು ಶಾಂತಪ್ಪ. ಕಲಬುರಗಿ ತಾಲೂಕಿನ ಮಾಲಗತ್ತಿ ಗ್ರಾಮದ ನಿವಾಸಿಗಳು. ಈ 4 ಮಂದಿ ಸಹೋದರರು ತಮ್ಮ 12 ಎಕರೆ ಜಮೀನಿನಲ್ಲಿ ಕಳೆದ 15 ವರ್ಷಗಳಿಂದಲೂ ಹೂವಿನ ಕೃಷಿಯನ್ನ ಮಾಡ್ತಿದ್ದಾರೆ. ಈ ಹಿಂದೆ ಇವರೆಲ್ಲ ಮಳೆ ಆಧಾರಿತ ಬೇಸಾಯ ಮಾಡ್ತಿದ್ರು. ನಂತರ ಪುಷ್ಪ ಕೃಷಿಯತ್ತ ವಾಲಿದ್ರು. ಅದರಲ್ಲಿಯೇ ಪರಿಣಿತಿ ಪಡೆದು ಮಾದರಿ ರೈತ ಸಹೋದರರು ಅನಿಸಿಕೊಂಡಿದ್ದಾರೆ. ಆರಂಭದಲ್ಲಿ ಚೆಂಡು ಹೂವು, ಸೇವಂತಿ ಸೇರಿದಂತೆ ಇತರೆ ಹೂವುಗಳನ್ನ ಬೆಳೆಯಲು ಆರಂಭಿಸಿದ್ರು. ಈಗ ಮಲೆನಾಡು ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿರುವ ಗುಲಾಬಿ ಪುಷ್ಪ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದರಲ್ಲಿ ವೈವಿಧ್ಯಮಯ ತಳಿಗಳನ್ನ ಬೆಳೆಯುತ್ತಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಗುಲಾಬಿ ಹೂಗಳನ್ನ ಬೆಳೆಯೋ ವಾತಾವರಣ ಇಲ್ಲ. ಇದರಿಂದ ಇಲ್ಲಿಯ ರೈತರು ಗುಲಾಬಿ ಹೂವಿನ ಕೃಷಿಗೆ ಕೈ ಹಾಕೋದಿಲ್ಲ. ಆದರೆ ಈ 4 ಜನ ಸಹೋದರರು ಮಾತ್ರ ಇದನ್ನ ಸವಾಲಾಗಿ ಸ್ವೀಕರಿಸಿದ್ರು. ಬೆಳೆಯಲು ತೊಡಗೋದಕ್ಕೂ ಮುನ್ನ ಇದರ ಸಾಧಕ ಬಾಧಕಗಳನ್ನ ಅಧ್ಯಯನ ಮಾಡಿಯೇ ಇದಕ್ಕೆ ಕೈ ಹಾಕಿದ್ರು. ಮುಖ್ಯವಾಗಿ ಮಾರುಕಟ್ಟೆಯ ಬೇಡಿಕೆಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡ್ರು. ನಾವು 4 ಜನ ಸಹೋದರರು ಫಸ್ಟ್ ನಮ್ಮ ತೋಟದಲ್ಲಿ ತರಕಾರಿ ಮತ್ತು ಒಣ ಬೇಸಾಯ, ತೊಗರಿ ಇಂಥ ಎಲ್ಲ ಬೆಳೆ ಬೆಳಿತಿದ್ದೆವು. ಅದ್ರೊಳಗೆ ಲಾಭ ಅನಿಸ್ಲಾರ್ದಕ್ಕೆ ಹೂ ಬೇಸಾಯ ಒಳಗೆ ಕಡೆ ಮುಖ ಮಾಡಿದ್ದೆವು. ಆಮೇಲೆ ಹೂ ಬೇಸಾಯ ಒಳಗೆ ಅಂತಂತಂದರೆ ಮೊದಲ ಚೆಂಡು, ಜರ್ಮನಿ, ಆಮೇಲೆ ಸೇವಂತಿಗೆ ಇಂಥ ಒಂದು ತಳಿಗಳು ಬೆಳಿತಿದ್ದೆವು. ಆಮೇಲೆ ಇವು ಗುಲಾಬಿ ಮಾಡ್ಬೇಕಂತ ಅನಿಸ್ತು ನಮ್ಗೆ. ಗುಲ್ಬರ್ಗ ಮಾರ್ಕೆಟ್ಗೆ ಬೆಂಗಳೂರ್ಲಿಂತ ಗುಲಾಬಿ ಬರ್ತಿದ್ವು. ಅಂಥ ವೆರೈಟಿ ನಮ್ಮ ಭೂಮಿ ಒಳಗೆ ಮಾಡಿದ್ರೆ ಹೆಂಗಾಗ್ತದ ಅದು ಕೂಡ ಇವತ್ತು ಇದಾಗಿದೆ. 4 ಎಕರೆ ನಮ್ಗೆ ಪೂರ್ತಿ ಗುಲಾಬಿ ಬೇಸಾಯ ಆಗಿಬಿಟ್ಟಿದೆ ಸರ್. ಇವತ್ತು ಇದು ಒಳ್ಳೆ ಇಳುವರಿ, ನಮ್ಮ ಕ್ಲೈಮೇಟಿಗೆ, ನಮ್ಮ ಗುಲ್ಬರ್ಗ ಕ್ಲೈಮೇಟಿಗೆ ಒಳ್ಳೆ ಇಳುವರಿ ಬಿ ಕೊಡ್ತಾ ಇದೆ ಮತ್ತು ಒಳ್ಳೆ ಬೆಳೆನೂ ಬರ್ತಾ ಇದೆ. ಇದು ನಮ್ಮ ಗುಲ್ಬರ್ಗ ಮಾರ್ಕೆಟ್ನಾಗ ಒಳ್ಳೆ ಬೇಡಿಕೆ ಬಿ ಇದೆ ಇವತ್ತು. ಪನ್ನೀರ್, ಪಿಂಕ್ ಗುಲಾಬಿ, ರೂಬಿ, ಸ್ಟಾರ್, ಬುಲೆಟ್, ವ್ಯಾನಿಶ್, ರೆಡ್ ವ್ಯಾನಿಶ್, ಮಾರ್ಬಲ್ ಸೇರಿದಂತೆ ವಿವಿಧ 16 ವೆರೈಟಿ ಹೂವುಗಳನ್ನ ಬೆಳೆಯುತ್ತಿದ್ದಾರೆ. ಪ್ರತಿನಿತ್ಯ 1 ರಿಂದ 1.5 ಕ್ವಿಂಟಾಲ್ ಹೂ ಕೊಯ್ಲು ಮಾಡಲಾಗುತ್ತೆ. ಇವುಗಳನ್ನ ಕಲಬುರಗಿ ಮಾರುಕಟ್ಟೆಗಲ್ಲೇ ಮಾರಾಟ ಮಾಡ್ತಿದ್ದಾರೆ. ಇದರ ಜೊತೆಗೆ ಹಿಂದಿನಿಂದಲೂ ಮಾಡಿಕೊಂಡು ಬಂದಿರುವ ಬಿಳಿ ಸೇವಂತಿ, ಹಳದಿ ಸೇವಂತಿ, ಸುಗಂಧರಾಜ, ಚೆಂಡು ಹೂ, ಕೆಂಪು ಚೆಂಡು ಸೇರಿದಂತೆ ಇತರ ಪುಷ್ಪಗಳ ಕೃಷಿಯನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಮೊದಲು ವೈಟ್ ಸೇವಂತಿ ಅಂತ ಬೆಳಿತಿದ್ದೀವಿ ರೀ. ಅದು ಆದ್ಮೇಲೆ ಮತ್ತು ನಾನು ಬೇರೆ ವಿಚಾರ ಬಂತು, ಇದು ಅದ್ರ ಪಡ್ತಾಳ ಆಗಲ್ಲ ಅಂತ ಕೇಳಿ ನಾವೇನು ಮಾಡಿದೆವು, ಬೇರೆಯವ್ರು ಬಂದರು ಮೊದಲು. ಆಮೇಲೆ ನಮ್ಮಲ್ಲಿ ನೀರಿಲ್ಲ, ನಾ ಏನು ಮಾಡೋಕ್ಕಾಗಲ್ಲ ಅಂದ್ರೆ ನಾವು ಹಚ್ಚಲ್ಲ ಅಂತಂದ್ಮೇಲೆ ಮತ್ತೆ ನಮ್ಮ ಅಮ್ಮರೊಬ್ಬರು ಬಂದರು, ಮಲ್ಲಪ್ಪ ಅಂತ ಕೇಸಿಂದು. ಅವರು ನಾವು ಕಲ್ತು ಕೇಸಿಂದ ಹೋಗಿ ಒಂದು ಲೋಡ್ ತೊಗೊಂಬಂದಿವಿ. ತಂದ ಮೇಲೆ ಈಗ ಇದ್ರ ಒಳ್ಳೆ ರೇಟ್ ಸಿಗ್ತಾ ಇದೆ ನಮಗೂ. ನಾ ಬಂದು 5 ವರ್ಷ ಆಯ್ತು ರೀ. ಬರೀ 5 ವರ್ಷ ಬಂದಮೇಲೆ ಇವೆಲ್ಲ ಹೊಸ ವೆರೈಟಿನ ಒಂದೊಂದು ನೋಡ್ಕೊತ ಒಂದು ಹೊಸ ತೊಗೊಂಬಿಟ್ಟಿನಿ ರೀ ಸರ್. ಪುಷ್ಪ ಕೃಷಿಯ ಸಾಧಕಗಳನ್ನ ತಿಳಿದ ಮಾಲಗತ್ತಿ ಗ್ರಾಮದ ಸಾಕಷ್ಟು ಮಂದಿ ಕೂಡ ಪುಷ್ಪ ಕೃಷಿ ಅವಲಂಬಿಸಿದ್ದಾರೆ. ಹತ್ತಿರದ ಮಾರುಕಟ್ಟೆಗಳಲ್ಲಿ ಈ ಗ್ರಾಮಸ್ಥರು ಬೆಳೆದಿರೋ ಪುಷ್ಪಗಳದ್ದೇ ಸಿಂಹಪಾಲು. ಈ ಕೃಷಿಯಿಂದಾಗಿಯೇ ಹೆಚ್ಚಿನವರು ಉತ್ತಮ ಬದುಕು ಕಟ್ಟಿಕೊಳ್ಳೋದು ಸಾಧ್ಯವಾಗಿದೆ. 4 ಎಕರೆ ಟೋಟಲ್ ಅದ ಸರ್. ಪ್ರತಿನಿತ್ಯ 50-60 ಕೆಜಿ ಮಿನಿಮಮ್ ಹೂವು ಹೊಂಟಿವ. ಆಮೇಲೆ ದಿನ ಪ್ರತಿನಿತ್ಯ 2,000ರಿಂದ 3,000 ತನಕ ಇನ್ಕಮ್ ಅದ. ಒಂದು ತಿಂಗಳಿಗೆ ಮಿನಿಮಮ್ 1 ಲಕ್ಷ ರೂಪಾಯಿ ತನಕ ಬೆನಿಫಿಟ್ ಅದ. ಆದ್ರೆ ಪ್ರಗತಿಪರ ರೈತರಲ್ಲಿ ಹೂವಿನ ಬಗ್ಗೆ ನಂಬರ್ 1 ಟಾಪ್ ಅಂತ ಹೇಳ್ಕೋಕ್ ನಂಗೆ ಹೆಮ್ಮೆ ಅದ ಸರ್. ಈ 4 ಸಹೋದರರು ಬಿಸಿಲು ನಾಡಿನಲ್ಲೂ ಕೂಡ ಗುಲಾಬಿ ಹೂಗಳನ್ನ ಬೆಳೆಯಬಹುದು ಅನ್ನೋದನ್ನ ಸಾಧಿಸಿ ತೋರಿಸಿದ್ದಾರೆ. ಉತ್ತಮ ಇಳುವರಿ ಪಡೆಯುತ್ತಾ ಇತರರು ಈ ಕೃಷಿ ಆರಂಭಿಸಲು ಮಾದರಿಯಾಗಿದ್ದಾರೆ. ಇವರ ಸಾಧನೆ ಸ್ಥಳೀಯರ ಪ್ರಶಂಸೆಗೆ ಪಾತ್ರವಾಗಿದೆ. ಛಾಯಾಗ್ರಾಹಕ ರವಿ ಜಾಲವಾದಿ ಜೊತೆ ಚಂದ್ರಶೇಖರ್ ಕೌಲಗ, ಸುದ್ದಿ ಟಿವಿ, ಕಲಬುರಗಿ.